ಇದು ನಾವು ಬಂದಿರೋದು ಆ್ಯಕ್ಚುಲಿ ಇವಾಗ ಎಲ್ಲಿ ಕತ್ತೆಯಿಂದ ಎಲ್ಲಿ ಬಂದಿರೋದು ಅಂದರೆ ಇವಾಗ ಇದು ಮಲ್ಪೆ ಬೀಚ್ ಇದು ಹೆಂಗೆ ಅದೇ ಬರ್ತಿದೆ ನೋಡಿ. ಪ್ಲೀಸ್ ಯಾರು ಬರೋಕ್ಕೆ ಹೋಗ್ಬೇಡಿ, ಈ ಟೈಮಲ್ಲಿ ಮಳೆಗಾಲದಲ್ಲಿ ಬರೋಕ್ಕೆ ಹೋಗಬೇಡಿ. ಯಾರು ಪೊಲೀಸರೆಲ್ಲ ಸ್ಟ್ರಿಕ್ಟ್ ಆಗಿದ್ದಾರೆ ಇಲ್ಲಿ, ಒಳಗಂತೂ ಬಿಡೋಲ್ಲ ನಿಮ್ಮನ್ನು ಅಲ್ಲಿ, ಯಾಕಂದರೆ ಈ ಹಗ್ಗ ಎಲ್ಲ ಕಟ್ಬಿಟ್ಟಿದ್ದಾರೆ. ಈ ಹೊರಗಿನವ್ರು ಬರ್ತಿರೋದು, ಇಲ್ಲಿಯವರು ಲೋಕಲ್ಸೇ ಎಲ್ಲ ಗೊತ್ತು. ನಾರ್ಮಲ್ ಈ ಉಡುಪಿ ಆ ಕಡೆ ಎಲ್ಲ ಮಂಗಳೂರು ಸರೌಂಡಿಂಗಲ್ಲೆಲ್ಲ ಗೊತ್ತು, ಯಾಕಂದರೆ ಇಲ್ಲಿ ಬರೋಲ್ಲ. ಈ ಮೀನು ಹಿಡಿಯೋದು ಸಮೇತ ಹೋಗ್ತಾ ಇಲ್ಲ ಇಲ್ಲಿ. ಬಟ್ ಯಾಕಂದರೆ ಇವಾಗ ಅಲ್ಲಿ ಪೊಲೀಸರು ಏನಿಲ್ಲ, ಒಳಗೆ ಹೋಗ್ಬಿಟ್ಟು ಹಾಕೊಂಡು ಹೊರಗಿರ್ತಾರೆ. ಸೊ ಹಂಗಾಗಿ ಇವಾಗ ಯಾರು ಒಳಗೆ ಬಿಡ್ತಾ ಇಲ್ಲ. ಪ್ಲೀಸ್ ಯಾರು ಬರಬೇಡಿ ಅಂತ ಹೇಳಿ. ಮತ್ತು ಇವಾಗ ರೆಸ್ಟೋರೆಂಟೆಲ್ಲ ಹೊಡಿತೀವ್ರೆ ಬಂದುಬಿಟ್ಟು ಇಲ್ಲೆಲ್ಲ. ಮಳೆ ಸ್ವಲ್ಪ ಕಮ್ಮಿ ಆಗಲಿ ಅಂತ ಕೊಡ್ತಾರೆ. ಬಟ್ ಇಲ್ಲಿ ನಂಗೆ ಗೊತ್ತಿರಂಗೆ ಮಳೆ ಕಮ್ಮಿ ಆಗೋದು ಕಾಣಲ್ಲ. ಬರ್ತಾನೆ ಇದೆ. ನಾನು ಬಂದಾಗಿಂದ ಸ್ಟಾರ್ಟ್ ಆಗಿರೋದು, ನನಗೆ ಗ್ರಾಚಾರ ಆಗಿದೆ ನೋಡಿ. ನಾನು ಬಂದಾಗಿಂದ ಸ್ಟಾರ್ಟ್ ಆಗಿರೋದು ಇದು. ಯಾರು ಮೀನು ಹಿಡಿಯೋಕ್ಕೂ ಹೋಗ್ತಿಲ್ಲ ಯಾಕಂದರೆ ತುಂಬ ದೊಡ್ಡ ಅಲೆ ಬರ್ತಾಯಿದೆ. ನಾನು ನೆನ್ನೆ ಆ ಕಡೆ ಈ ಬೀಚ್ ಬಿಟ್ಟು ನೆನ್ನೆ ಒಂದು ಸೈಡ್ ಹೋಗಿದ್ದೆ. ಬಟ್ ಅಲ್ಲಿ ನಾನು ಎಲ್ಲೋಗಿ ನಿಲ್ತೀನಿ ನೋಡಿ, ಅಲ್ಲೇ ಬಂದು ಹೊಡಿತಿತ್ತು ನನ್ನ ಕಾಲಿಗೆ, ಎಳ್ದಂಗೆ ಆಗ್ಬಿಡ್ತಿತ್ತು. ಸೊ ಹಾಗಾಗಿ ಯಾರು ಬರೋಕ್ಕೆ ಹೋಗಬೇಡಿ, ಓಕೆನಾ. ಈ ಟೈಮಲ್ಲಂತೂ ಬರೋಕ್ಕೆ ಹೋಗಬೇಡಿ. ನೀವು ಇನ್ನೊಂದು ಸ್ವಲ್ಪ ಮಳೆ ಕಮ್ಮಿ ಆಗಲಿ, ಆಮೇಲೆ ಜೊತೆ ಬನ್ನಿ, ಓಕೆನಾ. ನೋಡೋಕ್ಕೆ ಚೆನ್ನಾಗಿ ಕಾಣ್ತಿದೆ. ಬಟ್ ನನಗೆ ಬಿಸಿಲು ಟೈಮಲ್ಲಿ ಬಂದಾಗ ಇದಕ್ಕಿಂತ ಮುಂಚೆ ಬಂದಿದ್ದೆ. ಬಿಸಿಲು ಟೈಮಲ್ಲಿ ಬೇಸಿಗೆಗಾಲದಲ್ಲಿ ಬಂದಿದ್ದೆ, ನಾನು ಒಂದು ಫ್ಯಾಮಿಲಿ ಬಂದಿದ್ದೆ. ಆವಾಗ ಅಲ್ಲೇನು ಸರೌಂಡಿಂಗು ನಿಮಗೇನು ಕಾಣಿಸ್ತಿಲ್ಲ, ಮೇಲೆ ಅದೆಲ್ಲ ಕಾಣಿಸ್ತಿತ್ತು, ಓಕೆನಾ, ಅಲ್ಲೆಲ್ಲ ಕಾಣಿಸ್ತಿತ್ತು. ಬಟ್ ಇಲ್ಲಿ ಇವಾಗ ಏನಂದರೆ ತುಂಬ ಡೇಂಜರಸ್ ಅಂತ ಕಾಣ್ತಿದೆ ನನಗೆ. ಅದ್ರ ಇವಾಗ ನಾರ್ಮಲಾಗಿ ಸಮುದ್ರ ಬಂದರೆ ಅದು ಏನು ಕಾಣಲ್ಲ. ಸೂರ್ಯ ಸಮೇತ ಕಾಣಿಸ್ತಿಲ್ಲ ಇಲ್ಲಿ. ಮುಳುಗೋದಾಗಿರ್ಬೋದು, ಊಟ ಇರ್ಬೋದು, ಅದೆಲ್ಲೇ ಕಾಣಿಸ್ತಿಲ್ಲ. ಮೊದಲು ಕಾಣಿಸ್ತಿತ್ತು, ಇವಾಗ ಕಾಣಿಸ್ತಿಲ್ಲ. ನಾನು ಅವಾಗ ಆ ಕಡೆ ಸೈಡಲ್ಲಿ ಬಂದೆ. ಆ ಸೈಡ್ ಬರಬೇಕು. ಇಲ್ಲಿ ಒಂದು ಹಿಂದಿಯವ್ರು ಅನಿಸುತ್ತೆ, ಇಲ್ಲಿಯವರಲ್ಲ ಅವರು, ಒಂದು 7-8 ಜನ ಬಟ್ಟೆ ಬಿಚ್ಕೊಂಡು ಕುಣಿತಾಯಿದ್ರು. ಪೊಲೀಸರು ಹಾಕೊಂಡು ಓಡ್ಕೊಂಡು ಹೋದರು. ಅದಕ್ಕೆ ಹೇಳ್ತಿರೋದು, ಯಾರೂ ಬರೋಕ್ಕೆ ಹೋಗಬೇಡಿ. ನನಗೆ ಯಾವುದೊಂದು ಶರ್ಟ್ ಸಿಕ್ತು, ಇಲ್ಲಿ ಕುತ್ಕೊಂಡಿದ್ದೀನಿ. ಇಲ್ಲ ನನಗೂ ಕೂರಾಗ್ತಿತ್ತು. ನಾನು ಛತ್ರಿನೇ ತಂದಿರಲಿಲ್ಲ ಆ್ಯಕ್ಚುಲಿ, ಬಂದಮೇಲೆ ಛತ್ರಿ ತೊಗೊಂಡೆ ನಾನು. ಬಟ್ ಅಲ್ಲಿ ಮಳೆ ಕಮ್ಮಿ ಇತ್ತಲ್ಲ ಬೆಂಗಳೂರಲ್ಲಿ, ಸೊ ಹಂಗಾಗಿ ನೋಡಿ ಹಿಂಗೆ ಕಾಣಿಸ್ತೀವಿ. ಮಳೆ ತುಂಬ ಮಳೆ ಇದೆ. ಈಗ ಸಮುದ್ರ ಸೈಡಲ್ಲಿ ಆ್ಯಕ್ಚುಲಿ ನಾರ್ಮಲಾಗಿ ಗಾಳಿನೂ ಇರುತ್ತೆ. ಏನಂದರೆ ನಾರ್ಮಲ್ ಗಾಳಿನೂ ಇರುತ್ತೆ ಅಲ್ಲಿ. ಈ ಟೈಮಲ್ಲಂತೂ ಮಳೆ ಗಾಳಿ ಒಟ್ಟಿಗೆ ಹೊಡಿಯೋದ್ರಿಂದ ತುಂಬ ಡೇಂಜರ್ಸ್ ಇದೆ ನೋಡಿ. ಅಲ್ಲೆಲ್ಲ ಗುಂಡಿ ಬಿದ್ದರು. ಅದಕ್ಕೆ ಹೇಳ್ತಿರೋದು, ಇವಾಗ ತುಂಬ ಡೇಂಜರಸ್ಸು, ಏನಕ್ಕೂ ಬರೋಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಅದೊಂದು ದ್ವೀಪ ಕಾಣಿಸ್ತಿರೋ ನನಗೆ, ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ. ನಾರ್ಮಲಾಗಿ ನಾನು ತೋರಿಸ್ತಿದ್ದೇನೆ. ಅದೊಂದು ದ್ವೀಪ ನಿಮಗೆ ಕಾಣಿಸ್ತಿರ್ಬೋದು. ಒಂದು ನಿಮಿಷ ಸರಿ, ನಾನು ಝೂಮಾಗಿ ತೋರಿಸ್ತೀನಿ. ಮೈಕ್ನ ಯಾಕಡೆ ಸಿಗಿಸ್ಕೋಬೇಕಲ್ಲ. ದ್ವೀಪ ನಿಮಗೆ ಅಲ್ಲೊಂದು ದ್ವೀಪ ಇದೆ. ಬಟ್ ಕಾರ್ ಬಂದ್ಬಿಡ್ತೀವಿ. ಅಲ್ಲೊಂದು ದ್ವೀಪ ಇದೆ ನಿಮಗೆ, ಓಕೆನಾ. ಆ ದ್ವೀಪನೂ ಕಾಣಿಸ್ತಿಲ್ಲ ಈಗ, ಯಾಕಂದರೆ ತುಂಬ ಡೇಂಜರ್ಸ್. ಆ ದ್ವೀಪ ಮುಳುಗ್ತಾ ಅಂದರೆ ತುಂಬ ಡೇಂಜರಸ್ ಅಂತ ನಾನು ಅನ್ಕೊತೀನಿ. ಯಾಕಂದರೆ ಇಲ್ಲೆಲ್ಲ ಹೇಳೋದು ಲೋಕಲ್ಸ್ ಎಲ್ಲ ಹೇಳೋದು ದ್ವೀಪ ಇದೆ ಅಲ್ವ, ಅದು ಮುಳುಗ್ತಂದರೆ ತುಂಬ ಡೇಂಜರಸ್. ಅವಾಗಲೇ ಈ ಪೊಲೀಸರೆಲ್ಲ ಸ್ಟ್ರಿಕ್ಟ್ ಆಗ್ಬಿಡ್ತಾರೆ. ಯಾಕಂದರೆ ಈಗ ನೋಡಿ, ಜನನೂ ನೋಡಿ ಎಷ್ಟು ಕಮ್ಮಿ ಇದ್ದಾರೆ. ಒಬ್ಬರಿಲ್ಲ, ಅಲ್ಲೆಲ್ಲೋ ಒಬ್ಬರು, ಇಲ್ಲಿ ಇಬ್ಬರು, ಹಂಗೆ. ಬಟ್ ನೋಡಿ ಇವಾಗ ಅಲ್ಲಿ ಕಾರಲ್ಲಿ ಬಂದು ವಾಪಸ್ ಹೋಗ್ತಾವ್ರೆಲ್ಲ. ನಾಯಿ ನೋಡಿ ಚೆನ್ನಾಗಿದೆ. ಇನ್ನೊಂದೇನು ಕಾಮಿಡಿ ಅಂದರೆ, ಈ ನಾಯಿಗಳೆಲ್ಲ ಅಲ್ಲಿ ದೊಡ್ಡ ದರದಲ್ಲಿ ಅಲ್ಲೆಲ್ಲ ಬಂದು ಹೊಡಿಯುತ್ತಲ್ಲ, ಆ ಟೈಮಲ್ಲಿ ಅಲ್ಲಿ ಈ ಏಡಿ ಅಂತ ಸಣ್ಣ ಪುಟ್ಟ ಮೀನು ಹಾಗೆಲ್ಲ ಬಂದು ಬೀಳುತ್ತೆ ಅನ್ಕೊತೀನಿ ನಾನು. ಯಾಕಂದರೆ ಆ ಟೈಮಲ್ಲಿ ಅಲ್ಲಿ ಹೋಗಿ ತಿನ್ನಕ್ಕಂತ ಹೋಗ್ಬಿಡ್ತವೆ ಈ ನಾಯಿಯೆಲ್ಲ. ಅವಾಗೇನಂದ್ರೆ ಅದು ಅಲ್ಲೇ ಬಂದು ಹೊಡಿಯುತ್ತಲ್ಲ, ಅಲ್ಲಿದ್ದು ನಾಯಿ ದಡಕ್ಕೆ ಬಂದು ಬೀಳುತ್ತೆ. ನನ್ನ ಕಂಡಿದ್ರೆ ಆಯ್ತು ಅವಾಗಲೇ. ನಾನು ಅದು ವೀಡಿಯೋ ತೆಗೋಣಂತ ಮಾಡಿದೆ, ಬಟ್ ಆಗಲಿಲ್ಲ. ಸಾರಿ ಅಂತ. ಇನ್ನು ನೆಕ್ಸ್ಟ್ ಈ ದಡದಲ್ಲೇ ನಾನು ವೀಡಿಯೋಸ್ ಬಿಡ್ತಾಯಿರ್ತೀನಿ ಆಲ್ಮೋಸ್ಟು. ಇಲ್ಲಿ ಹೆಂಗೆ ಏನೇನು ಆ್ಯಕ್ಟಿವಿಟೀಸ್ ಆಗ್ತಿರುತ್ತೆ. ಇದ್ರ ಜೊತೆಗೆ ನಂದು ಅದೇನೋ ಒಂದು ಹಿಂದಿಂದು ದೆವ್ವದ್ದು ಎಲ್ಲ ಇಟ್ಟಿದ್ದ ಅದನ್ನು ಬಿಡ್ತೀನಿ. ಬಟ್ ಇವಾಗ ವೀಡಿಯೋಸ್ ಎಲ್ಲ ಮಧ್ಯೆ ಡ್ರಾಪ್ಔಟ್ ಆಯಿತು. ಸೊ ಹಂಗಾಗಿ ಸ್ವಲ್ಪ ವೀಡಿಯೋಸ್ ಎಲ್ಲ ಬಿಡೋಕ್ಕಾಗಿಲ್ಲ. ಸೊ ಸಾರಿ, ಇನ್ನು ಮುಂದೆ ಬಿಡ್ತಾ ಇರ್ತೀನಿ.
ಮತ್ತು ಯಾಕಂದರೆ ಇವಾಗ ಕೆಲಸನೂ ಜಾಸ್ತಿ ಆಗ್ತಾಯಿದೆ ನನಗೆ ಪರ್ಸ್ನಲಾಗಿ. ಸೊ ಹಂಗಾಗಿ ಇವಾಗ ಇದು ಮಾಡ್ತಾಯಿದ್ದೀನಿ. ಸೊ ಸಾರಿ ಅಂತ ಹೇಳ್ತಾ ಮುಗಿಸ್ತಾಯಿದ್ದೀನಿ. ಓಕೆ, ಬಾಯ್ ಬಾಯ್.